ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 136 ಪಾಯಿಂಟ್ಸ್ ಡೌನ್ ಆಗಿ 52,793 ಕ್ಲೋಸ್ ಆದರೆ, ನಿಫ್ಟಿ 25 ಪಾಯಿಂಟ್ಸ್ ಡೌನ್ ಆಗಿ 15,782 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 410 ಪಾಯಿಂಟ್ಸ್ ಡೌನ್ ಆಗಿ 33,121 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 1.05% ಗೈನ್ ಆದರೆ, ಸ್ಮಾಲ್ ಕ್ಯಾಪ್ 1.04% ಗೈನ್ ಆಗಿದೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ, ಓಪನಿಂಗ್ ಸ್ಟ್ರಾಂಗ್ ಗ್ಯಾಪ್ ಅಪ್ ಆಗ್ತಾ ಫಸ್ಟ್ 1 ಅವರ್ ಅಲ್ಲಿ ಬರ್ತಿರೋ ಕೂಲ್ ಆಫ್ ಆದ್ಮೇಲೆ ಅಲ್ಲಿಂದ ಸ್ಟ್ರಾಂಗ್ ರ್ಯಾಲಿ ಆಗ್ತಾ ನಿಯರ್ ಟು 1:15 PM ಅರೌಂಡ್ ಅಲ್ಲಿಂದ ಸ್ಟ್ರಾಂಗ್ ಸೆಲ್ ಆಫ್ ಮಾರ್ಕೆಟ್ ಅಲ್ಲಿ ಕಾಣಿಸಿದೆ. ಈಗ ನಾವು ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು 2 ವಿಷಯ ನಡೆದಿದೆ. ಫಸ್ಟ್, ಗ್ಯಾಪ್ ಅಪ್ ಓಪನ್ ಆಗಿ ಅಲ್ಲಿಂದ ಮಾರ್ಕೆಟ್ ಬೆಳೆದಿದೆ, ಮೀನ್ಸ್ ಮಾರ್ಕೆಟ್ ಅಲ್ಲಿ ಸ್ಟ್ರೆಂತ್ ಇತ್ತು. ಆ ಪಾರ್ಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೆಕೆಂಡ್ ಹಾಫ್ ಅಲ್ಲಿ ಸೆಲ್ಲಿಂಗ್ ಬಗ್ಗೆನೂ ಮಾತಾಡ್ಕೊಳ್ಳೋಣ. ಫಸ್ಟ್ ಹಾಫ್ ಅಲ್ಲಿ ಬಂದಿರೋ ರ್ಯಾಲಿಗೆ ಮೈನ್ ರೀಸನ್, ನಿನ್ನೆ ಪ್ರೀವಿಯಸ್ ಆಗಿ ಮಲ್ಟಿಪಲ್ ಟೈಮ್ಸ್ ಹೇಳ್ತಾ ಬಂದಿದ್ದೀನಿ, ಸಿಸ್ಟಮ್ ನಲ್ಲಿ ಶಾರ್ಟ್ಸ್ ತುಂಬಾ ಜಾಸ್ತಿ ಇದೆ. ಏನಾದ್ರೂ ಸ್ವಲ್ಪ ಅಪ್ಸೈಡ್ ಮೂವ್ ಬರ್ತಿದ್ರು ಒಂದ್ ಟೈಮ್ ಅಲ್ಲಿ ರಿಲೀಫ್ ರ್ಯಾಲಿ ನಮಗೆ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ. ಈ ತರ ಮಾರ್ಕೆಟ್ ಗ್ಯಾಪ್ ಅಪ್ ಆಗೋದಕ್ಕೆ ನಿನ್ನೆ ನಮಗೆ ಬಂದಿರೋ ಇಂಡಿಯನ್ ಇನ್ಫ್ಲೇಷನ್ ಡೇಟಾಗೆ ಸಂಬಂಧನೇ ಇಲ್ಲ. ಇನ್ಫ್ಲೇಷನ್ ಡೇಟಾ ಏಪ್ರಿಲ್ ಮಂತ್ ಇಂಡಿಯಾ 7.8 ಬಂದಿದೆ, ಮೀನ್ಸ್ ನಿಯರ್ಲಿ 7.79 ಹತ್ರ ಬಂದಿದೆ. ಎಸ್ಟಿಮೇಟ್ಸ್ ಏನು ಅನ್ಕೊಂಡಿರೋದು 7.5 ಹತ್ರ ಇರತ್ತಂತ. ಸೊ ಎಸ್ಟಿಮೇಟ್ ನ ಬೀಟ್ ಮಾಡ್ತಾ ಇನ್ನೂ ವೀಕ್ ಆಗಿ ಬಂದಿದೆ. ಇನ್ ಮೋಸ್ಟ್ ಆಫ್ ದಿ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಬರ್ತಿರೋ ಪಾಸಿಟಿವ್ ರ್ಯಾಲಿ ಕಾರಣವಾಗಿ SGX ನಿಫ್ಟಿ ಪಾಸಿಟಿವ್ ಆಗಿ ಓಪನ್ ಆಗಿದೆ. ಯಾವಾಗಾದ್ರೆ ಗ್ಯಾಪ್ ಅಪ್ ಓಪನಿಂಗ್ ಅಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಕಾಣಿಸಿದೆಯೋ, ನಿನ್ನೆ ನಿಮ್ಗೆ ಪ್ರೀವಿಯಸ್ ಆಗಲೂ ಮೆನ್ಷನ್ ಮಾಡಿದಿನಲ್ವಾ, ಸಿಸ್ಟಮ್ಸ್ ಅಲ್ಲಿ ಶಾರ್ಟ್ಸ್ ಜಾಸ್ತಿ ಇದೆ ಅಂತ. ನೆಟ್ ಶಾರ್ಟ್ಸ್ 83% ಇದ್ರೆ ನೆಟ್ ಲಾಂಗ್ಸ್ 17% ಮಾತ್ರನೇ ಇದೆ. ಎಕ್ಸಿಸ್ಟಿಂಗ್ ಆಗಿ ಶಾರ್ಟ್ ಪೊಸಿಷನ್ ಕ್ಯಾರಿ ಮಾಡ್ತಿರೋರು ಪ್ರಾಫಿಟ್ ಬುಕಿಂಗ್ ಆದ್ರೂ ರೀಸೆಂಟ್ ಆಗಿ ಕ್ಯಾರಿ ಮಾಡಿರೋ ಅಂತವ್ರು ಎಕ್ಸಿಟ್ ಆಗೋ ಪ್ರಯತ್ನದಲ್ಲಿ ಶಾರ್ಟ್ ಕವರಿಂಗ್ ನಮ್ಗೆ ಮಾರ್ಕೆಟ್ ಅಲ್ಲಿ ರ್ಯಾಲಿ ಕಾಣಿಸುತ್ತೆ. ಬಟ್ ನಿನ್ನೆ ವಿಡಿಯೋನಲ್ಲಿ ಅನ್ಕೊಂಡಿದ್ವಲ್ಲ, ಇನ್ ಕೇಸ್ ಈ ತರ ರ್ಯಾಲಿ ನಮಗೆ ಬರ್ತಿರೋ ಅಪ್ಸೈಡ್ ಮೂವ್ ಬರ್ತಿದ್ರೆ ಬುಲ್ಲಿಶ್ ವ್ಯೂ ಆಗದಿರ ನಿಯರ್ ಆಗಿರೋ 16,250 ಲೆವೆಲ್ ನ ಇಮಿಡಿಯೇಟ್ ಲೆವೆಲ್ ಅನ್ಕೊಂಡು ಆ ಲೆವೆಲ್ ಅಬೋವ್ ಬಂದ್ರೇನೆ ಬುಲ್ಲಿಶ್ ಆಗಿ ನೋಡ್ಬೇಕಂತ ಅನ್ಕೊಂತಾ ಇದೀನಿ ಅಂತ. ಬಿಕಾಸ್ ಯಾವ ಫಾಲ್ ಆದ್ರೂ ಸರಿ ಸ್ಟ್ರೈಟ್ ಆಗಿ ಒಂದು ಡೌನ್ ಸೈಡ್ ಗೆ ಲೈನ್ ಇರಲ್ಲ, ಅಂಡ್ ಯಾವ ರ್ಯಾಲಿ ಆದ್ರೂ ಸ್ಟ್ರೈಟ್ ಆಗಿ ಒಂದು ಅಪ್ಸೈಡ್ ಮೂವ್ ಇರಲ್ಲ. ಬುಲ್ಲಿಶ್ ಆರ್ ಬೇರಿಶ್ ಮಾರ್ಕೆಟ್ಸ್ ರಿವರ್ಸಲ್ ಆರ್ ರೀಟ್ರೇಸ್ಮೆಂಟ್ ಇದ್ದೇ ಇರುತ್ತೆ. ಅದರಿಂದ ಈ ತರ ಬರ್ತಿರೋ ರ್ಯಾಲಿಯಲ್ಲಿ ನಮಗೆ ಸ್ಟ್ರೆಂತ್ ಇದೆಯಾ ಇಲ್ವಾ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಇಂಪಾರ್ಟೆಂಟ್ ಲೆವೆಲ್ಸ್ ನ ಅಪ್ಸೈಡ್ ಇಟ್ಕೊಂಡು ಆ ಲೆವೆಲ್ ಅಬೋವ್ ಬಂದು ಸಸ್ಟೈನ್ ಆಗಿ ಕ್ಲೋಸ್ ಆಗ್ತಾ ಇದ್ರೇನೆ ಮಾರ್ಕೆಟ್ ರಿಲೇಟೆಡ್ ಆಗಿ ನಮಗಿರುವಂತ ವ್ಯೂ ನ ಬೇರಿಶ್ ಇಂದ ಬುಲಿಶ್ ವ್ಯೂ ಗೆ ಚೇಂಜ್ ಮಾಡ್ಕೋಬೇಕಂತ ಅನ್ಕೊಂಡಿದೀವಲ್ಲ. ಸೊ ಇವತ್ತು ಬಂದಿರೋ ಅಪ್ ಮೂವ್ ಗೆ ಮೈನ್ ರೀಸನ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಬಂದಿರೋ ರಿಲೀಫ್ ರ್ಯಾಲಿ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಏನಕ್ಕೆ ಇಷ್ಟೊಂದು ಸೆಲ್ ಆಫ್ ಬಂದಿದೆ ಅಂದ್ರೆ, ನೀವು ಪ್ರೀವಿಯಸ್ ಡೇಸ್ ನಲ್ಲೂ ಗಮನಿಸಿದ್ರೆ ಮಾರ್ಕೆಟ್ ಒಂದು ವೇಳೆ ಅಪ್ಸೈಡ್ ಮೂವ್ ಆಗಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನಮಗೆ ಸೆಲ್ಲಿಂಗ್ ಬರ್ತಿದೆ. ಆಕ್ಚುಲಿ ಮೋಸ್ಟ್ ಆಫ್ ದಿ ಡೇಸ್ ಎಲ್ಲಾನು ಇವನ್ ಮೇ 10th ನೀವು ಗಮನಿಸಿದ್ರೆ ಆಲ್ಮೋಸ್ಟ್ ಸೆಲ್ಲಿಂಗ್ ನಮಗೆ ಇವನ್ ಇವತ್ತು 1 o'clock ಇಂದ ಸೆಲ್ಲಿಂಗ್ ಸ್ಟಾರ್ಟ್ ಆಗಿದೆ. ಸೊ ಮಾರ್ಕೆಟ್ ಅಲ್ಲಿ ಯಾವ್ದಾದ್ರು ರ್ಯಾಲಿ ಅಪ್ಸೈಡ್ ಬರ್ತಿದೆ ಅಲ್ವಾ, ಅದು ಪಾಸಿಬಲಿ 1 o'clock ಆರ್ 1:30 ಅರೌಂಡ್ ಒಂದ್ ವೇಳೆ ಆ ರ್ಯಾಲಿ ಸ್ಟ್ರೆಂತ್ ಇಲ್ಲ ಅಂದ್ರೆ FI ಸೆಲ್ಲಿಂಗ್ ಅದು ಬ್ರೇಕ್ ಆಗಿ ರಿವರ್ಸಲ್ ತಗೊಂತಾ ಇರುತ್ತೆ. ನೆಕ್ಸ್ಟ್ ಫೆಡ್ ಚೇರ್ಮನ್ ಜೋರಮ್ ಪಾವಲ್ ಅವರು ಇಂಟ್ರೆಸ್ಟಿಂಗ್ ಕಾಮೆಂಟ್ಸ್ ಮಾಡಿದ್ದಾರೆ. ಆ ಕಾಮೆಂಟ್ಸ್ ನ ಗಮನಿಸಿ. ಸಾಫ್ಟ್ ಲ್ಯಾಂಡಿಂಗ್ ಮೇ ಡಿಪೆಂಡ್ ಆನ್ ಫ್ಯಾಕ್ಟರ್ಸ್ ವಿ ಡೋಂಟ್ ಕಂಟ್ರೋಲ್, ಲೈಕ್ ಯಾವ ತರ ಎಕಾನಮಿ ಮೇಲೇನು ಇಂಪ್ಯಾಕ್ಟ್ ಇಲ್ದಿರ ನಾವು ಇನ್ಫ್ಲೇಷನ್ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ಸ್ ನಮಗೆ ಪವಲ್ ಅವರಿಂದ ಬರ್ತಿದೆ. ವರ್ಷದಾಗಿ ಡೇಟಾ ಬರ್ತಾ ಇದ್ರೆ ಮೀನ್ಸ್ ಇನ್ಫ್ಲೇಷನ್ ಡೇಟಾ ಇವ್ರು ಅನ್ಕೊಂಡಿರೋದಕ್ಕಂದ್ರೇನು ಇನ್ನೂ ವರ್ಷದಾಗಿ ಬರ್ತಿದ್ರೆ, ಇವರು ಅನ್ಕೊಂಡಿರೋ ಇಂಟ್ರೆಸ್ಟ್ ರೇಟ್ ಗಂದ್ರೇನು ಇನ್ನೂ ಹೈಕ್ ಮಾಡ್ತಾರಂತ ಮಾಡಿರೋ ಕಾಮೆಂಟ್ಸ್ ಸೆಂಟ್ರಲ್ ಬ್ಯಾಂಕ್ಸ್ ಅಪ್ಕಮಿಂಗ್ ಮೀಟಿಂಗ್ಸ್ ಅಲ್ಲಿ ಡೆಫಿನೆಟ್ಲಿ ನೆಗೆಟಿವ್ ಆಗಿರತ್ತಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಸೆಕೆಂಡ್ ಹಾಫ್ ಅಲ್ಲಿ ಬರ್ತಿರೋ ಫಾಲ್ ರಿಲೇಟೆಡ್ ಆಗಿ ಸಪೋರ್ಟ್ ತಗೊಳಕ್ ಆಗದಿರೋ ಒಂದು ರೀಸನ್ ಆಗಿರಬಹುದು. ಫ್ರೆಂಡ್ಸ್, ಈ ವಿಡಿಯೋಲಿ ನಾವು ಶೇರ್ ಮಾಡಿರುವಂತ ಡೇಟಾ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಅಂಡ್ ಇದು ಯಾರಾದ್ರೂ ಯೂಸ್ ಆಗತ್ತಂದ್ರೆ ತಪ್ಪದೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. LIC IPO ಅಲಾಟ್ಮೆಂಟ್ ಸ್ಟೇಟಸ್ ಲೈವ್ ಆಗಿದೆ. ನೀವೇನಾದ್ರೂ ಅಪ್ಲೈ ಮಾಡಿದ್ರೆ ನಾನು ಆ ಲಿಂಕ್ ನ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ. ಆ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ಗೆ ಹೋಗ್ತೀರಾ. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ವೆಬ್ಸೈಟ್ ಅಲ್ಲಿ ನೀವು ಪ್ಯಾನ್ ನ ಸೆಲೆಕ್ಟ್ ಮಾಡಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ನ ನೀವು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ IPO ಅಲಾಟ್ ಆಗಿದೆ ಅಲ್ಲ ಅನ್ನೋ ಡೇಟಾ ನಿಮಗೆ ಕಾಣಿಸುತ್ತೆ. ನೆಕ್ಸ್ಟ್ ಮಾರ್ಚ್ ತಿಂಗಳು ಟೆಲಿಕಾಂ ಸಬ್ಸ್ಕ್ರೈಬರ್ ಡೇಟಾ ಅಂತೂ ರಿಲೀಸ್ ಆಗಿದೆ. ಯಾರು ಎಷ್ಟು ಸಬ್ಸ್ಕ್ರೈಬರ್ ನ ಗೈನ್ ಆಗಿದ್ದಾರೆ ಅಥವಾ ಕಳ್ಕೊಂಡಿರೋ ಡೇಟಾ ಬಂದಿದೆ. ಈ ಡೇಟಾ ಅನಾಲಿಸಿಸ್ ಮುಂಚೆನೆ ಡಿಸೆಂಬರ್ ನಲ್ಲಿ ಟ್ಯಾರಿಫ್ ಹೈಕ್ ಜಾಸ್ತಿ ಆದ್ಮೇಲೆ, ಲೈಕ್ ನಾವು ಯೂಸ್ ಮಾಡ್ತಿರೋ ಪ್ರೈಸಸ್ ಒಂದು ಪ್ರೈಸಸ್ ಜಾಸ್ತಿ ಮಾಡಿದಾರಲ್ಲ, ಅದಾದ್ಮೇಲೆ ಇವರಲ್ಲಿ ಕನ್ಸಲ್ಟೇಷನ್ ಕಾಣಿಸ್ತಾ ಇದೆ. ಲಾಸ್ಟ್ 3 months ಇಂದಾನು ಎಂಟೈರ್ ಟೆಲಿಕಾಂ ಇಂಡಸ್ಟ್ರಿ ಸಬ್ಸ್ಕ್ರೈಬರ್ ನ ಕಳ್ಕೊಂತಾ ಬಂದಿದೆ. ಆದ್ರೆ ಫಸ್ಟ್ ಟೈಮ್ ಈ ಲಾಸ್ಟ್ 3 months ಸಬ್ಸ್ಕ್ರೈಬರ್ ಮಾರ್ಚ್ ತಿಂಗಳಲ್ಲಿ ಎಂಟೈರ್ ಇಂಡಸ್ಟ್ರಿಗೆ ಪಾಸಿಟಿವ್ ಆಗಿ ಆಡ್ ಆಗಿದೆ. ಅಂಡ್ ಎಲ್ಲ ಪ್ಲೇಯರ್ಸ್ ನಲ್ಲಿ ಜಾಸ್ತಿ ಸ್ಟ್ರಾಂಗ್ ಸಬ್ಸ್ಕ್ರೈಬರ್ ನ ಮಾರ್ಚ್ ಅಲ್ಲಿ ಆಡ್ ಮಾಡ್ತಿರೋದು ಭಾರತಿ ಏರ್ಟೆಲ್ ಅವರು 22,50,000 ಹತ್ರ ಸಬ್ಸ್ಕ್ರೈಬರ್ ನ ಮಾರ್ಚ್ ತಿಂಗಳಲ್ಲಿ ಆಡ್ ಮಾಡಿದ್ದಾರೆ. ಇದು ತುಂಬಾ ಬಿಗ್ ನಂಬರ್ ಭಾರತಿ ಏರ್ಟೆಲ್ ಅವರಿಗೆ. ಐ ಥಿಂಕ್ ಜೂನ್ 2021 ಆ ಪಾಯಿಂಟ್ ಅಲ್ಲೂ 20 lakhs ಹತ್ರ ಆಡ್ ಆಗಿದಾರಲ್ವಾ. ಅದಾದ್ಮೇಲೆ ಇಷ್ಟು ದೊಡ್ಡ ಮೊತ್ತದಲ್ಲಿ ಏರ್ಟೆಲ್ ನಲ್ಲಿ ನಂಬರ್ಸ್ ಅಂತೂ ಆಡ್ ನಮಗೆ ಕಾಣಿಸಲಿಲ್ಲ. ನೆಕ್ಸ್ಟ್ ಪ್ಲೇಸ್ ಜಿಯೋ ಅವರು
12,60,000 ಸಬ್ಸ್ಕ್ರೈಬರ್ಸ್ ನ ಆಡ್ ಮಾಡಿದ್ದಾರೆ. 2021 ಡಿಸೆಂಬರ್ ಇಂದಾನು ರೀಸೆಂಟ್ ಫೆಬ್ರವರಿವರೆಗೂ ನಿಯರ್ಲಿ 2,50,00,000 ಸಬ್ಸ್ಕ್ರೈಬರ್ ನ ಕಂಟಿನ್ಯೂಸ್ಲಿ ಲಾಸ್ ಆಗ್ತಾ ಇದ್ರೆ ಜಿಯೋ ಅವರು ಪಾಸಿಟಿವ್ ಸಬ್ಸ್ಕ್ರೈಬರ್ಸ್ ಅಡಿಷನ್ ವಿತ್ ರೆಸ್ಪೆಕ್ಟಿವ್ ಮಾರ್ಚ್ ಮಂತ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ಏರ್ಟೆಲ್ ಅವರು 22 lakhs ಅಂಡ್ ಜಿಯೋ ಅವರು 12 lakhs ಹತ್ರ ಸಬ್ಸ್ಕ್ರೈಬರ್ ಆಡ್ ಮಾಡ್ತಾ ಇದ್ರೆ ವೋಡಾಫೋನ್ ಐಡಿಯಾ ಅವರು 28 lakhs ಹತ್ರ ಸಬ್ಸ್ಕ್ರೈಬರ್ ನ ಮಾರ್ಚ್ ತಿಂಗಳಲ್ಲೂ ಕಳ್ಕೊಂಡಿದ್ದಾರೆ. ನೆಕ್ಸ್ಟ್ ಇವತ್ತು ಸ್ವಲ್ಪ ಸ್ಟಾಕ್ಸ್ ಲೈಕ್ ಟಾಟಾ ಎಲೆಕ್ಸಿ ಆದ್ರೂ, ಅದಾನಿ ಪವರ್, ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಇದೆಲ್ಲ ಒಂದು ಸ್ಟ್ರಾಂಗ್ ರ್ಯಾಲಿ ಇಂಟ್ರಾಡೇ ಸೆಷನ್ ಅಲ್ಲಿ ಕಾಣಿಸಿದೆ ಅಲ್ವಾ. ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿತ್ತು, ಅದೊಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್, MSCI ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ನಲ್ಲಿ ಇದನ್ನ ಆಡ್ ಮಾಡಿದ್ದಾರೆ. ಈ ತರ ಆಡ್ ಮಾಡೋ ಕಾರಣವಾಗಿ ಇವರಿಗೆ ಅಡ್ವಾಂಟೇಜ್ ಇರುತ್ತೆ. ಲೈಕ್ ನಿಫ್ಟಿ 50 ನಲ್ಲಿ ಯಾವ್ದಾದ್ರು ಒಂದು ಹೊಸ ಸ್ಟಾಕ್ ಆಡ್ ಆಗ್ತಾ ಇದ್ರೆ ನಿಫ್ಟಿ 50 ನ ಟ್ರ್ಯಾಕ್ ಮಾಡ್ತಾ ಇನ್ವೆಸ್ಟ್ ಮಾಡೋ ಇಂಡೆಕ್ಸ್ ಫಂಡ್ಸ್ ಎಲ್ಲಾನು ಇನ್ಕ್ಲೂಡ್ ಮಾಡಿ ಸ್ಟಾಕ್ಸ್ ನಲ್ಲಿ ಫಂಡ್ಸ್ ನ ಇನ್ಫ್ಯೂಸ್ ಮಾಡ್ತಾರಲ್ವಾ, ಅದೇ ತರ ಈ ಸ್ಟಾಕ್ಸ್ ನಲ್ಲಿ ಫಂಡ್ಸ್ ಫ್ಲೋ ಆಗತ್ತೆ. ಆ ಫ್ಲೋ ಆಗ್ತಿರೋದ್ರಲ್ಲಿ ಹೈಯೆಸ್ಟ್ ಇನ್ಫ್ಲೋ ಟಾಟಾ ಎಲೆಕ್ಸನ್ ನಲ್ಲಿ ಆಡ್ ಆಗತ್ತೆ ಅಂತ ನಮ್ಗೆ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಪ್ರೀವಿಯಸ್ ಇದೇ ಇಂಡೆಕ್ಸ್ ನಲ್ಲಿ HDFC AMC ನಲ್ಲಿ ಇಂಡೆಕ್ಸ್ ಇಂದ ರಿಮೂವ್ ಮಾಡಿದ್ದಾರೆ. ಇದು ಲಾರ್ಜ್ ಕ್ಯಾಪ್ ರಿಲೇಟೆಡ್ ಆಗಿ ಇವನ್ ಸ್ಮಾಲ್ ಕ್ಯಾಪ್ ರಿಲೇಟೆಡ್ ಆಗೂ ಚೇಂಜಸ್ ನಡೆದಿದೆ. ನಿಯರ್ ಟು 44 ಸ್ಟಾಕ್ಸ್ ಹತ್ರ ಆಡ್ ಮಾಡಿದ್ದಾರೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನಲ್ಲಿ ನಿಯರ್ ಟು 15 ಸ್ಟಾಕ್ಸ್ ಹತ್ರ ಡಿಲೀಟ್ ಮಾಡಿದ್ದಾರೆ. ಅಂದ್ರೆ 15 ಸ್ಟಾಕ್ಸ್ ಡಿಲೀಟ್ ಆಗಿಲ್ಲ, ಎಕ್ಸಿಟ್ ಆಗಿದ್ದಾರೆ ಅಂತ ಮೀನಿಂಗ್ ಅಲ್ಲ. ಒಂದು 4 ಸ್ಟಾಕ್ಸ್ ನ ಸ್ಮಾಲ್ ಕ್ಯಾಪ್ ಇಂದ ಲಾರ್ಜ್ ಕ್ಯಾಪ್ ಗೆ ಅಪ್ಗ್ರೇಡ್ ಆಗಿವೆ. ನೆಕ್ಸ್ಟ್ NHPC, ಅದಾನಿ ಇನ್ಫ್ರಾ ಅಂಡ್ ಟಾಟಾ ಪವರ್ ಗೆ ಕಂಬೈನ್ಡ್ ಆಗಿ ಒಂದು ಅಪ್ಡೇಟ್ ಬಗ್ಗೆ ಮಾತಾಡ್ಕೋಬೇಕು. NHPC ಅವರು 6,604 crore ವ್ಯಾಲ್ಯೂ ಆಗುವಂತ ಗ್ರಿಡ್ ಕನೆಕ್ಟೆಡ್ ಸೋಲಾರ್ PV ಪ್ರಾಜೆಕ್ಟ್ ನ ಡೆವಲಪ್ಮೆಂಟ್ ಗೋಸ್ಕರ ಇಶ್ಯೂ ಮಾಡಿದಾರಲ್ಲ, ಅದರಲ್ಲಿ ಅದಾನಿ ಇನ್ಫ್ರಾ ಅವರು 4,295 crores ಪ್ರಾಜೆಕ್ಟ್ ನ ಅಂಡ್ ಟಾಟಾ ಪವರ್ ಸೋಲಾರ್ ಸಿಸ್ಟಮ್, ಟಾಟಾ ಪವರ್ ಸಬ್ಸಿಡರಿ 17,034 crore ವ್ಯಾಲ್ಯೂ ಆಗುವಂತ ಪ್ರಾಜೆಕ್ಟ್ ನ ಗೆದ್ದಿದ್ದಾರೆ. ನೆಕ್ಸ್ಟ್ ಸನ್ಫಾರ್ಮಾ ಬಗ್ಗೆ ಮಾತಾಡ್ಕೋಬೇಕು. 2 ಅಪ್ಡೇಟ್ಸ್ ಇದೆ. ಫಸ್ಟ್, ಅವರು May 30th ರಿಸಲ್ಟ್ಸ್ ಅಂಡ್ ಡಿವಿಡೆಂಡ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಅಲ್ಸರೇಟಿವ್ ಕೋಲಿಟಿಸ್ ರಿಲೇಟೆಡ್ ಆಗಿ. ಅಲ್ಸರೇಟಿವ್ ಕೋಲಿಟಿಸ್ ಅಂದ್ರೆ ನಮಗೆ ಸ್ಮಾಲ್ ಇಂಟೆನ್ಸ್ಟೈನ್, ಲಾರ್ಜ್ ಇಂಟೆನ್ಸ್ಟೈನ್ ಇರತ್ತಲ್ವಾ. ಲಾರ್ಜ್ ಇಂಟೆನ್ಸ್ಟೈನ್ ನಲ್ಲಿ ಫಾರ್ಮ್ ಆಗ್ತಿರುವಂತ ಇನ್ಫ್ಲಮೇಷನ್, ಅದೇ ತರ ಅಲ್ಸರ್ ನ ಅಲ್ಸರೇಟಿವ್ ಕೋಲೈಟಿಸ್ ಅಂತಾರೆ. ಇದನ್ನು ಟ್ರೀಟ್ ಮಾಡೋದಕ್ಕೆ ಇಲ್ಲಿವರೆಗೂ ಒಂದು ಜೆನರಿಕ್ ವರ್ಷನ್ ಪೆಂಟಾಸಾ ಡ್ರಗ್ ರಿಲೇಟೆಡ್ ಆಗಿ ಫಸ್ಟ್ ಜೆನರಿಕ್ ವರ್ಷನ್ ಸನ್ಫಾರ್ಮಾ ಅವರು ಡೆವಲಪ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ಈ ಸೆಗ್ಮೆಂಟ್ ನಲ್ಲಿ ಈ ಜನರಿಕ್ ನವರು ಡೆವಲಪ್ ಮಾಡೋ ಮೂಲಕ ಇದನ್ನು ಪಾಸಿಟಿವ್ ಆಗಿ ನಾವು ತಗೋಬೇಕು ಸನ್ಫಾರ್ಮಾ ಅವರಿಗೆ. ಬಿಕಾಸ್ ಪೆಂಡಾಸಾ ರಿಲೇಟೆಡ್ ಆಗಿ ಇಲ್ಲಿವರೆಗೂ ಯಾವ ಕಾಂಪಿಟೇಷನ್ ಜನರಿಕ್ ವರ್ಷನ್ ಅಲ್ಲಿ ಇಲ್ಲ. ಇದು ಒಂದು ಫಸ್ಟ್ ಜನರಿಕ್ ಸನ್ಫಾರ್ಮಾ ಅವರೇ ಡೆವಲಪ್ ಮಾಡಿದ್ದಾರೆ. ಇದೇನು ದೊಡ್ಡ ಬಿಗ್ ಬಿಸಿನೆಸ್ ಇರುವಂತ ಸೆಗ್ಮೆಂಟ್ ಏನಲ್ಲ, ಬಟ್ ಲಿಮಿಟೆಡ್ ಕಾಂಪಿಟೇಷನ್ ಇರುವ ಸೆಗ್ಮೆಂಟ್. ಇಲ್ಲಿ ಯಾವ್ದಾದ್ರು ಬೇರೆ ಫಾರ್ಮಾ ಕಂಪನಿ ಅವರು ಇದೇ ಸೆಗ್ಮೆಂಟ್ ನಲ್ಲಿ ಜನರಿಕ್ ವೇರಿಯಂಟ್ ಅನ್ನು ಮಾರ್ಕೆಟ್ ನಲ್ಲಿ ತಗೊಂಡ್ಬಂದಿಲ್ಲ. ಸೊ ಫಸ್ಟ್ ಇವರೇ ಬರ್ತಿರೋ ಕಾರಣವಾಗಿ ಲಿಮಿಟೆಡ್ ಕಾಂಪಿಟೇಷನ್ ಇರುತ್ತೆ. ಈ ಲಿಮಿಟೆಡ್ ಕಾಂಪಿಟೇಷನ್ ನಲ್ಲಿ ಬ್ರಾಂಡೆಡ್ ಡ್ರಗ್ಸ್ ಜೊತೆಗೆ ಇವರು ಕಾಂಪಿಟೇಟ್ ಮಾಡಿ ಸೆಲ್ ಮಾಡಬಹುದಂತ, ಅದರಿಂದ ಹೈ ಮಾರ್ಜಿನ್ ಸಿಗತ್ತೆ ಇವರಿಗೆ. ಈ ಓವರ್ ಆಲ್ ಥಿಂಗ್ಸ್ ನಾವು ಸನ್ಫಾರ್ಮಾ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ತಗೋಬಹುದು. ಅದಲ್ಲದೆ ಈ ಸೆಗ್ಮೆಂಟ್ ನಲ್ಲಿ ಬೇರೆ ಪ್ಲೇಯರ್ಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿ ತುಂಬಾ ಜನ ಇದ್ರೆ, ಅಲ್ಲಿ ಜಾಸ್ತಿ ಕಾಂಪಿಟೇಷನ್ ಇದ್ರೆ ಇವರು ತಯಾರಿ ಮಾಡಿ ತಗೊಂಡ್ಬರ್ತಿರೋ ಜನರಿಕ್ ವೇರಿಯಂಟ್ ಗೆ ದೊಡ್ಡದಾಗೇನು ಡಿಮ್ಯಾಂಡ್ ಇರಲ್ಲ. ಅದರಿಂದ ಫಾರ್ಮಾ ರಿಲೇಟೆಡ್ ಆಗಿ ಬರ್ತಿರೋ ಅಪ್ಡೇಟ್ಸ್ ಅಲ್ಲಿ, ಪರ್ಟಿಕ್ಯುಲರ್ಲಿ ಡ್ರಗ್ ರಿಲೇಟೆಡ್ ಆಗಿ ಬರ್ತಿರೋ ಅಪ್ಡೇಟ್ಸ್ ನಲ್ಲಿ ಯಾವ ಡ್ರಗ್ಸ್ ಗೆ ಬಿಸಿನೆಸ್ ಎಷ್ಟಿದೆ, ಸೆಕೆಂಡ್ ಎಕ್ಸಿಸ್ಟಿಂಗ್ ಆಗಿ ಆ ಡ್ರಗ್ ನ ಮಾರ್ಕೆಟಿಂಗ್ ಮಾಡಿರುವಂತಹ ಫಾರ್ಮಾ ಕಂಪನೀಸ್ ಹೆವಿಯಾಗಿ ಕಾನ್ಸಂಟ್ರೇಟ್ ಆಗಿದೆಯಾ ಇಲ್ಲ ಲೋ ಕಾಂಪಿಟೇಷನ್ ಸೆಗ್ಮೆಂಟ್ ನಲ್ಲಿ ಇದೆಯಾ ಅನ್ನೋದು ನಾವು ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ, ಫಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ನಂಬರ್ ಜೊತೆಗೆ ₹7.10 ಪರ್ ಶೇರ್ ಡಿವಿಡೆಂಡ್ ಪ್ರಕಟಣೆ ಮಾಡಿದ್ದಾರೆ. ಓವರ್ ಆಲ್ ಡೇಟಾನ ಒಂದು ಸಮರಿಯಾಗಿ ಹೇಳಬೇಕಂದ್ರೆ, ನೆಟ್ ಇಂಟ್ರೆಸ್ಟ್ ಇನ್ಕಮ್ ಮಾರ್ಕೆಟ್ ಎಸ್ಟಿಮೇಟ್ಸ್ ಗೆ ನಿಯರ್ ಆಗಿ ಬಂದಿದೆ. ಆದ್ರೆ ಇವರ ಪ್ರಾಫಿಟಬಿಲಿಟಿ ನಿಯರ್ ಟು ಇಯರ್ ಕಂಪಾರಿಸನ್ ಅಲ್ಲಿ 41% ಗ್ರೋತ್ ನ ಪೋಸ್ಟ್ ಮಾಡಿದ್ದಾರೆ. ಬಟ್ ಮಾರ್ಕೆಟ್ 65 to 70% ಹತ್ರ ಇಯರ್ ಕಂಪಾರಿಸನ್ ಅಲ್ಲಿ ಪ್ರಾಫಿಟಬಿಲಿಟಿನ ಗ್ರೋತ್ ಇರತ್ತಂತ ಅನ್ಕೊಂಡಿದೆ. ಅಂಡ್ ಬ್ಯಾಂಕ್ಸ್ ನಲ್ಲಿ ನಾವು ಗಮನಿಸಬೇಕಾಗಿರೋದು ಸ್ಲಿಪೇಜ್ ಮೀನ್ಸ್ ಗುಡ್ ಲೋನ್ಸ್ ಬ್ಯಾಡ್ ಲೋನ್ಸ್ ಆಗಿ ಟರ್ನ್ ಆಗ್ತಾ ಇರೋದು. ಲಾಸ್ಟ್ ಕ್ವಾರ್ಟರ್ ನಲ್ಲಿ ಇವರು 2,334 crores ಇವರು ಸ್ಲಿಪೇಜ್ ಆಗಿ ಪೋಸ್ಟ್ ಮಾಡಿದ್ರೆ, ಈ ಸಲ 2,845 crores ನ ಪೋಸ್ಟ್ ಮಾಡಿದ್ದಾರೆ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬ್ಯಾಂಕ್ ಅಲ್ಲಿ ಈ ತರ 2,000 crores ಹತ್ರ ಪೋಸ್ಟ್ ಮಾಡಿರೋ ಸ್ಲಿಪೇಜಸ್ ನ ನಾವು ಪಾಸಿಟಿವ್ ಸೈಡ್ ತಗೋಬಹುದು. ಅಂಡ್ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಲಾಸ್ಟ್ ಕ್ವಾರ್ಟರ್ ನಲ್ಲಿ 4.5 ಇದ್ರೆ, ಈ ಸಲ ಅದು 3.97. ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಲಾಸ್ಟ್ ಟೈಮ್ 1.34 ಇದ್ರೆ, ಈಗ ಅದು 1.02. ಸೊ ಓವರ್ ಆಲ್ ನಂಬರ್ಸ್ ಸ್ಟೇಬಲ್ ಆಗೇ ಇದೆ, ವೀಕ್ ಆಗಂತೂ ಇಲ್ಲ. ಬಟ್ ಸೆಕೆಂಡ್ ಹಾಫ್ ನಲ್ಲಿ ಎಂಟೈರ್ ಮಾರ್ಕೆಟ್ ಕರೆಕ್ಟ್ ಆಗಿದ್ರಿಂದ ಸ್ಟಾಕ್ ನಿಯರ್ ಟು 4% ವರೆಗೂ ಡೌನ್ ಸೈಡ್ ಗೆ ಫಾಲ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಲಾರ್ಸನ್ ಅಂಡ್ ಟುಬ್ರೋ ನಂಬರ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂಡ್ ಇಯರ್ ಬೇಸಿಸ್ ನಲ್ಲಿ ಯಾವ ತರ ಗ್ರೋತ್ ಅಂಡ್ ಫಾಲ್ ಇರತ್ತೆ ಅಂತ ಓವರ್ ಆಲ್ ನಂಬರ್ಸ್ ಒಂದು ಸಮ್ಮರಿನ ಮಾತಾಡ್ಕೊಂಡ್ರೆ, ಪ್ರೀವಿಯಸ್ ಆಗಿ ಕೊಟ್ಟಿರುವಂತಹ ಗೈಡೆನ್ಸ್ ಗೆ FY22 ನಲ್ಲಿ ಬಂದಿರೋ ನಂಬರ್ಸ್ ಮೀಟ್ ಆಗ್ತಿದೆ. ಅಂದ್ರೆ ರೆವೆನ್ಯೂ ನಲ್ಲಿ ಮೀಟ್ ಆಗ್ತಿದೆ,
ರೆವಿನ್ಯೂನಲ್ಲಿ ಇವರು 15% ಗೈಡೆನ್ಸ್ ಕೊಟ್ಟಿದ್ರು. ಆ ಗೈಡೆನ್ಸ್ನ ಇವರು ರೆವಿನ್ಯೂನಲ್ಲಿ ಮೀಟ್ ಆಗ್ತಿದ್ದಾರೆ. ಆದರೆ ಆರ್ಡರ್ ಬುಕ್ 10% ಹತ್ರ ಬರ್ತಿರೋ ಗ್ರೋತ್ನ ಇವರು ಕೊಟ್ಟಿರೋ ಗೈಡೆನ್ಸ್ಗೆ ಲೋಯರ್ ಸೈಡ್ ಇದೆ. ಕರೆಂಟ್ ಫೈನಾನ್ಷಿಯಲ್ ಇಯರ್ಗೆ FY23ಗೆ ಇವರು ರೆವಿನ್ಯೂ ಸೈಡು 12 to 15%. ಇನ್ಫ್ಯಾಕ್ಟ್ ಈ ಸೇಮ್ ಗೈಡೆನ್ಸ್ನ ಇವರು ಆರ್ಡರ್ ಬುಕ್ ಸೈಡುನು 12 to 15% ಸ್ಟ್ರಾಂಗ್ ಆಗಿ ಕೊಡ್ತಿದ್ದಾರೆ. ಸೊ ಓವರ್ ಆಲ್ ನಂಬರ್ಸ್ ಸ್ಟೇಬಲ್ ಆಗಿದೆ. ಬಟ್ ಆರ್ಡರ್ ಬುಕ್ ರಿಲೇಟೆಡ್ ಆಗಿ ಇವರು ಎಕ್ಸಿಸ್ಟಿಂಗ್ ಆಗಿ ಕೊಟ್ಟಿರೋ ಗೈಡೆನ್ಸ್ನ FY22 ನಲ್ಲಿ ಮೀಟ್ ಆಗಕ್ ಆಗಲಿಲ್ಲ. ಬಟ್ ಈಗ ಆನ್ ಗೋಯಿಂಗ್ ಫೈನಾನ್ಷಿಯಲ್ ಇಯರ್ ರಿಲೇಟೆಡ್ ಆಗಿ ಸ್ಟ್ರಾಂಗ್ ರೆವಿನ್ಯೂನ ಆರ್ಡರ್ ಬುಕ್ ಗೈಡೆನ್ಸ್ ನ ಲಾರ್ಸನ್ ಅಂಡ್ ತುಬ್ರೋ ಅವರು ಕೊಡ್ತಿದ್ದಾರೆ. ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಬಗ್ಗೆ ಮಾತಾಡ್ಕೋಬೇಕು. ಟಾಟಾ ಮೋಟಾರ್ಸ್ ರಿಲೇಟೆಡ್ ಆಗಿ ನಂಬರ್ಸ್ ನೋಡೋಕೆ ನಮ್ಗೆ ವೀಕ್ ಆಗಿ ಕಾಣಿಸುತ್ತೆ. ಆದ್ರೆ ಇದು ಬೆಟರ್ ದಾನ್ ಎಕ್ಸ್ಪೆಕ್ಟೆಡ್ ನಂಬರ್ಸ್. ಪರ್ಟಿಕ್ಯುಲರ್ಲಿ ಇವರು JLR ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇವರು 12.6% ಮಾರ್ಜಿನ್ ನ ಮೇಂಟೈನ್ ಮಾಡಕ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್, ಯಾವಾಗ್ಲಿಂದಾನು ಇವರು ಲಾಸ್ ಮೇಕ್ ಮಾಡ್ತಾ ಬರ್ತಿದ್ರು JLR ಸೆಗ್ಮೆಂಟ್ ರಿಲೇಟೆಡ್ ಆಗಿ. ಲಾಸ್ಟ್ ಟೈಮ್ 920 ಮಿಲಿಯನ್ ಪೌಂಡ್ಸ್ ಲಾಸ್ ಇದ್ರಿ. ಈ ಸಲ ಅದು ಬಿಲೋ 100 ಮಿಲಿಯನ್ಸ್ ಮೀನ್ಸ್ 95 ಮಿಲಿಯನ್ ಪೌಂಡ್ಸ್ ಲಾಸ್ಗೆ ಇವರು ತಗೊಂಡ್ಬರಕ್ಕಾಗಿದೆ. ಇನ್ನೊಂದು ಪಾಸಿಟಿವ್ ಪಾಯಿಂಟ್, ಇವರು ನೆಟ್ ಆಟೋ ಡೆಟ್ ಎಕ್ಸಿಸ್ಟಿಂಗ್ ಪ್ಲೇಸ್ ಇಂದ ನಿಯರ್ ಟು 11,000 ಕ್ರೋರ್ಸ್ ಹತ್ರ ಕಮ್ಮಿ ಮಾಡ್ಕೊಂಡಿದ್ದಾರೆ. ಇವಾಗ ಇವರು ನೆಟ್ ಆಟೋ ಡೆಟ್ 48,007 ಕ್ರೋರ್ಸ್ ಆಗಿರೋ ತರ. ಅಂಡ್ ಈವನ್ ಸೆಮಿ ಕಂಡಕ್ಟರ್ಸ್ ಒಂದು ಶಾರ್ಟೇಜ್ ಇದೆ ಅಲ್ವಾ, ಅದನ್ನು ಗ್ರಾಜುಯಲ್ ಆಗಿ ಇಂಪ್ರೂವ್ ಆಗ್ತಿದೆ ಅಂತ ಪ್ರೀವಿಯಸ್ ಆಗಿ ಮಲ್ಟಿಪಲ್ ಟೈಮ್ಸ್ ಹೇಳಿದಿರೋ ಅಪ್ಡೇಟ್ಸ್. FY23 ರಿಲೇಟೆಡ್ ಆಗಿ ಸೇಲ್ಸ್ ಪ್ರಾಫಿಟ್ ಅಂಡ್ ಕ್ಯಾಶ್ ಫ್ಲೋಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಕಾಮೆಂಟ್ಸ್ ನ ಟಾಟಾ ಮೋಟಾರ್ ಸೈಡ್ ಇಂದ ಕಾಣಿಸ್ತಾ ಇದೆ. ಬೈ ನಂಬರ್ಸ್ ನಮಗೆ ವೀಕ್ ಆಗಿರಬಹುದು, ಬಟ್ ನಂಬರ್ಸ್ ವೀಕ್ ಆಗಿ ಕಾಣಿಸಬಹುದು. ಬಟ್ JLR ಸೆಗ್ಮೆಂಟ್ ಲಾಸಸ್ ಎಕ್ಸಿಸ್ಟಿಂಗ್ ಆಗಿರೋ ಲಾಸಸ್ ನಿಯರ್ ಟು 920 ಮಿಲಿಯನ್ ಪೌಂಡ್ಸ್ ಇಂದ ಲಾಸಸ್ ನ ಬಿಲೋ 100 ಮಿಲಿಯನ್ ಲಾಸಸ್ ಗೆ ತಗೊಂಡ್ಬರ್ತಾ ಇರೋದು ಮಾರ್ಕೆಟ್ ಪಾಸಿಟಿವ್ ಆಗಿ ನೋಡ್ತಿದೆ. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಇವರ ಮಾರ್ಜಿನ್ಸ್ JLR ಮಾರ್ಜಿನ್ಸ್ ಮಾರ್ಕೆಟ್ ಎಸ್ಟಿಮೇಟ್ ಮಾಡಿರೋದು ನಿಯರ್ ಟು 10% ಹತ್ರ ಇರತ್ತಂತ. ಬಟ್ ಇವರು 12.6% ಮಾರ್ಜಿನ್ ನ ಈ ಸೆಗ್ಮೆಂಟ್ ನಲ್ಲಿ ಇವರು ಡೆಲಿವರಿ ಮಾಡ್ತಾ ಇರೋದು ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಂಡ್ರೆ. ಈ ಕಾರಣದಿಂದ ಇವತ್ತು ಸ್ಟಾಕ್ ಅಪ್ಸೈಡ್ ಗೆ ಮೂವ್ ಆಗಿದೆ. ನೆಕ್ಸ್ಟ್ ಉಜ್ಜೀವನ್ ಫೈನಾನ್ಸ್. ಪ್ರೀವಿಯಸ್ ಆಗಿ ಸ್ವಲ್ಪ ಕ್ವಾರ್ಟರ್ಸ್ ಇಂದ ತುಂಬಾ ವೀಕ್ ಆಗಿ ನಂಬರ್ಸ್ ನ ಪೋಸ್ಟ್ ಮಾಡ್ತಾ ಸ್ವಲ್ಪ ಅನ್ಸರ್ಟನಿಟಿನ ಮೇಂಟೈನ್ ಮಾಡ್ತಾ ಬಂದಿರೋ ಇವರು ಲಾಸ್ಟ್ ಕ್ವಾರ್ಟರ್ ಅಲ್ಲಿ, ಅಂದ್ರೆ ಈ ಕ್ವಾರ್ಟರ್ ನಲ್ಲಿ ಇವರು ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಪರ್ಟಿಕ್ಯುಲರ್ಲಿ ಇವರು ರೀಸ್ಟ್ರಕ್ಚರ್ ಬುಕ್ ಲಾಸ್ಟ್ ಟೈಮ್ 7.53% ಆಫ್ UAM ಇದ್ರೆ ಈಗ ಅದು 4.65% ಹತ್ರ ಇದೆ. ಅಂಡ್ ಗ್ರಾಸ್ ಅದೇ ತರ ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಸ್ಟೆಬಿಲಿಟಿನೂ ಅದನ್ನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಅಂಡ್ ಇವರ ನೆಟ್ ಇಂಟ್ರೆಸ್ಟಿಂಗ್ ಮಾರ್ಜಿನ್ ಲಾಸ್ಟ್ ಟೈಮ್ 9.1 ಅಂಡ್ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ನಲ್ಲಿ 7.9 ಇದ್ರೆ ಈ ಸಲ ಇದು 10.1 ಆಗಿ ಇವರು ಬೆಟರ್ಮೆಂಟ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ತೋರಿಸುತ್ತಿದ್ದಾರೆ. ಇದರಿಂದ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅಂಡ್ ನೆಟ್ ಪ್ರಾಫಿಟ್ ಎಕ್ಸ್ಪೆಕ್ಟೆಡ್ ಗಂದ್ರೆ ಅಬೋವ್ನೇ ಬಂದಿದೆ. ನೆಕ್ಸ್ಟ್ ಪೂನಾವಾಲಾ ಫಿನ್ಕಾರ್ಪ್ ಬಗ್ಗೆ ಗಮನಿಸಿದ್ರೆ ರೆವಿನ್ಯೂ ನಲ್ಲಿ ಕೇವಲ 0.8% ಗ್ರೋತ್ ಇದೆ. ಆದ್ರೆ ನೆಟ್ ಪ್ರಾಫಿಟ್ ನಿಯರ್ ಟು 24% ಗ್ರೋತ್. ಇದಕ್ಕೆ ಮೇನ್ ರೀಸನ್ ಇವರ ನೆಟ್ ಇಂಟ್ರೆಸ್ಟಿಂಗ್ ಮಾರ್ಜಿನ್ಸ್ ಲಾಸ್ಟ್ ಕ್ವಾರ್ಟರ್ ನಲ್ಲಿ 8.8% ಹತ್ರ ಇದ್ರೆ ಮೋಸ್ಟ್ಲಿ ಮಾರ್ಕೆಟ್ ಅಷ್ಟಕ್ಕಂದ್ರೆ ಜಾಸ್ತಿ ಬೆಳೆಯಲ್ಲ ಅಂತ ಅದೇ ಬೆಸ್ಟ್ ಅನ್ಕೊಂಡಿದೆ. ಬಟ್ ಈ ಕ್ವಾರ್ಟರ್ ನಲ್ಲಿ ಇವರು 9.5%, ಲಾಸ್ಟ್ ಟೈಮ್ 8.8, ಈ ಸಲ 9.5 ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಪೂನಾವಾಲಾ ಫಿನ್ಕಾರ್ಪ್ ಅವರು ಮೇಂಟೈನ್ ಮಾಡಿದ್ದಾರೆ. ಸೊ ಫಸ್ಟ್ ನೆಟ್ ಇಂಟ್ರೆಸ್ಟಿಂಗ್ ಮಾರ್ಜಿನ್ ಅಲ್ಲಿ ಬರ್ತಿರೋ ಸ್ಟ್ರಾಂಗ್ ಗ್ರೋತ್ ನಾವು ಪಾಸಿಟಿವ್ ಆಗಿ ತಗೋಬೇಕು. ಇದರ ಜೊತೆಗೆ ಇವರ AUM ಸ್ಟ್ರಾಂಗ್ ಆಗಿದೆ ಅಂಡ್ ಕಾಸ್ಟ್ ಆಫ್ ಬಾರೋಯಿಂಗ್ಸ್ ಕಮ್ಮಿ ಆಗ್ತಾ ಇರೋದು ಅಂಡ್ ಇವನ್ ಇವರ ಅಸೆಟ್ ಕ್ವಾಲಿಟಿನೂ ಸ್ಟೆಬಿಲಿಟಿ ಕಾಣಿಸ್ತಾ ಇದೆ. ಅದರಿಂದ ನಾನ್ ಪರ್ಫಾರ್ಮಿಂಗ್ ಅಸೆಟ್ ನಲ್ಲಿ ಇವರು ಓವರ್ ಆಲ್ ನಂಬರ್ಸ್ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಮಾತಾಡ್ಕೊಳ್ಳೋಕೆ ಮುಂಚೆ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಆಗ್ತಿದೆ. ಅದರಿಂದ ವಿಡಿಯೋದಲ್ಲಿ ಅಗೈನ್ ಲೆವೆಲ್ಸ್ ಕೊಡೋದು ಅದನ್ನ ತಿರ್ಗಾ ನಾಳೆ ಚೇಂಜ್ ಮಾಡೋದು ಬದಲು ಡೈರೆಕ್ಟ್ ಆಗಿ ಮಂಡೇ ಮಾರ್ನಿಂಗ್ ನಾನು ನಿಮಗೆ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.